ಗೈಸ್, ಹೇಗಿದ್ದೀರೆಲ್ಲ? ಎಂತ ಗೊತ್ತಂಡ, ಇವತ್ತು ನಾನು ನನ್ನ ಅಕ್ಕನ ಮನೆಯಲ್ಲಿ ಪೂಜೆ ಇತ್ತು, ಅದಕ್ಕೆ ಹೋಗಿದ್ದು. ಗೊತ್ತಾಯ್ತಾ? ಇದು ಗಮ್ಮತ್ತಾಯಿತು, ಪೂಜೆ ಎಲ್ಲ ಖುಷಿ ಆಯಿತು. ಅವರದೊಂದು ಹೊಸತ್ತು ದೇವರದ ಮಂಟಪ ಎಲ್ಲ ಮಾಡಿದ್ರು. ನೋಡೋದು ವಿಶೇಷವಾದ ಯಾವ ರೀತಿ ಆದ ಪಂಡಿತರು ಮಂಡ ಒಂಜಿ ಪೂಜೆ ಬಂಡ ನಮ್ಮ ಸಂಕಲ್ಪ ಮಾಡ್ತದೆ ದೇವರನ್ನ ಎದುರು ಕುಳ್ಳಿಬೇಕು. ಆ ಪೂಜೆದ ಕೃಷ್ಣಾರ್ಪಣ ಮುಟ್ಟ ದೇವರನಂಜಿ ಚಿಂತನೆ ಕೊಡ್ತು ಬೇತೆ ಅನ್ಯತಾ ಚಿಂತನೆ ಮನಸ್ಸು ಬರೆಯರಬಲ್ಲಿ ಅಂಡ ಕಲಿಯುಗ ಯುಗ ಧರ್ಮನ ಹೆಂಚನೆ ನಮ್ಮ ದೇವರನ್ನ ಎದುರು ಬತ್ತುಕೊಂಡುಂಡ್ಲ ಬೇತೆ ಬೇತೆ ವ್ಯವಹಾರಿಕವಾದ ಚಿಂತನೆಗಳು ಕೂಡ ಬರೋದು ಕೇವಲವಾದ ದೇಹ ಮಾತ್ರ ದೇವರನ್ನ ಎದುರಿಪ್ಪು ಅಂಡ ಆ ಪ್ರಾರ್ಥನೆ ಮಲ್ಪುಣಂಚಿನ ನೆಪೊಟ್ಟ ಅಂಡ್ಲ ಆ ಮಂತ್ರಾಕ್ಷತೆ ಪತ್ತೊಂಡು ಅವನಿಗೆ ಲೋಪೋದಾಯ್ತೊಂಡು ಐನ ಪರಿಮಾರ್ಜನೆ ಮಲ್ತೊನೆ ರಾಪುಂಡು ಪಂಪುಣ ಶಾಸ್ತ್ರದ ಮಿತ್ತು ಬತ್ತನಂಚಿನ ಪಾತ್ರ ವಿಶ್ವಾಸೋ ಫಲದಾಯಕ ಅಂತ ಹಿರಿಯರ್ನ ಶಾಸ್ತ್ರದ ಮಿತ್ತು ಕೂಡ ವಿಶ್ವಾಸದೇ ಉಂಟು. ಪ್ರಾರ್ಥನೆ ಮಧ್ಯೆ ಪ್ರಸನ್ನ ಕಾಲಡು ಪ್ರಾರ್ಥನೆ ಮಲ್ತುಂಟು ಪ್ರಸನ್ನ ಕಾಲ ಪಂಡ ದೇವೇರ ಸಂತೋಷವಾದಿಪ್ಪುನಂಚಿನ ಸಮಯ ಉಂಟು. ಆ ಸಮಯ ದೇವರ ಸಂತೋಷ ಆಗ್ತಿಪ್ಪನಲ್ಲ ಆ ಮಂಗಳ ನೀರಾಜನಾಥ ನಮ್ಮ ಪ್ರದಕ್ಷಿಣ ನಮಸ್ಕಾರ ಮಲ್ಪೋದು ಆ ಸಮಯ ದೇವೇರ ಸಂತೋಷವಾದಿಪ್ಪೇರು ಅವಾಗ ನಂಗೊಂದು ಯೋಚನೆ ಬರ್ಕೊಂಡು ಕೇವಲವಾದ ದೇವೇರು ಆ ಬರ್ತಡೇ ಸಂತೋಷವಾದಿಪ್ಪನ ಅಂತ ಅಂದಾಗ ಖಂಡಿತವಾಗ್ಲಾಗ್ತದೆ ಆ ಸತ್ಯನಾರಾಯಣ ದೇವರನ್ನ ಮಂತ್ರೋಡೆ ಪಂತೇರು ಪ್ರಸನ್ನವದನಂ ಜಾಯೇತು ಕಂಡ ಪ್ರಸನ್ನವಾದಿಪ್ಪುನಂಚಿನ ಮೋರೆತ ದೇವರೇನ ಚಿಂತನೆ ಮಲ್ಕೊಂಡು ಅಂತ ಅವಾಗ ಈ ಸಮಯಕ್ಕೂ ದಾಯ ಪ್ರಸನ್ನ ಕಾಲ ಅನ್ಕೊಂಡು ಅಂತಂದ ಎಂಚ ನಮ್ಮೊಂದು ಎಲ್ಲೆಡೆಗೆ ಅತಿಥಿನಗಳು ಪೂರ ಬಂದಾಗ ಅತಿಥಿಗಳೇನು ಪೂರ ಎದುರಾ ಉಂಟು ಕೈಕಾರ್ದಿಕ್ಕೆರ ನೀರು ಕೊರತು ಒಲಾಯಿಲೆಪ್ಪು ಅದಕ್ಕೆ ಪೂರ ಸೂಕ್ತವಾಯಿನಂಚಿನ ಆಸನಗಳೇನು ಪೂರ ಕೊರತು ಪರಿಹಾರ ಬಾಜಲಿ ಇತ್ಯಾದಿಲೇನು ಪೂರ ಕೊರತು ಅತಿಥಿ ಸತ್ಕಾರ ಮಾಡ್ತು ಭಕ್ತನಂಚಿನ ಅತಿಥಿನಗಳಿಗೆ ಆ ರೀತಿಯಾದ ನಮ್ಮ ಸತ್ಕಾರ